ಇನ್ನು ಕಿಯಾ ಸೆಲ್ಟೋಸ್ ಕಾರ್ನಲ್ಲಿ ಬಂದು ಕಸ ಸುರಿದು ಹೋದಂತಹ ವ್ಯಕ್ತಿಗೆ 5,000 ದಂಡ ಹಾಕಲಾಗಿದೆ. ವಾರ್ಡ್ 29ರಲ್ಲಿ ಬಿಸಿ ಮುಟ್ಟಿಸಿದಂತಹ ಪಾಲಿಕೆ ಸಿಬ್ಬಂದಿ. ಬೆಂಗಳೂರು ಸರ್ವಜ್ಞ ನಗರ ವಿಭಾಗದ ವಾರ್ಡ್ ನಂಬರ್ 29 ಕಿಯಾ ಸೆಲ್ಟೋಸ್ ಕಾರ್ನಲ್ಲಿ ಬಂದು ಕಸ ಸುರಿದು ಹೋಗಿರೋದು. ವಾರ್ಡ್ ನಂಬರ್ 29ರಲ್ಲಿ ಬಿಸಿ ಮುಟ್ಟಿಸಿದಂತಹ ಪಾಲಿಕೆ ಸಿಬ್ಬಂದಿ. ಸೊ ನೀವೀಗ ನೋಡ್ತಾ ಇದ್ದೀರಾ, ಕಾರ್ನಲ್ಲಿ ಬಂದು ಕಸ ಸುರಿದಿರೋದು. ನಿಲ್ಲಿಸಿ ಡಿಕ್ಕಿ ಓಪನ್ ಮಾಡಿ ನಂತರ ಕಸ ತಂದು ಅಲ್ಲಿ ರಸ್ತೆ ಪಕ್ಕದಲ್ಲೇ ಸುರಿದಿರುವಂಥದ್ದಾಗಿದೆ. ಸೊ ಕಸ ಸುರಿದಂಥ ವ್ಯಕ್ತಿಗೆ 5,000 ದಂಡ ಹಾಕಿದ್ದಾರೆ. ಸರ್ವಜ್ಞ ನಗರದಲ್ಲಿ ಆಗಿರುವಂಥ ಘಟನೆ. ಟ್ರಾಫಿಕ್ ಪೊಲೀಸರ ಸಹಾಯದಿಂದ ಪತ್ತೆ ಹಚ್ಚಿ ದಂಡ ಹಾಕಲಾಗಿದೆ. ನೋಡಿ, ವಾರ್ಡ್ ನಂಬರ್ 29ರಲ್ಲಿ ಸೊ ಕಸ ಸುರಿದಂಥ ವ್ಯಕ್ತಿಗೆ 5,000 ದಂಡ ಹಾಕಿದ್ದಾರೆ. ಸೊ ಹೀಗೆ ಸಾಕಷ್ಟು ಪ್ರತಿಷ್ಠಿತರು ಕೂಡ, ಅಂದರೆ ಈ ಥರ ಎಲ್ಲ ಮಾಡಬಾರ್ದು ಅಂತ ಗೊತ್ತಿರುವಂಥವರು ಈ ಥರ ಕಸ ಸುರಿತಿರೋದು ನೀವು ನೋಡ್ತಾ ಇದ್ದರೆ. ಕಿಯಾ ಸೆಲ್ಟೋಸ್ ಕಾರ್ನಲ್ಲಿ ಡಿಕ್ಕಿಯಲ್ಲಿ ಕಸದ ಈ ಕವರ್ಗಳನ್ನು ಇಟ್ಕೊಂಡು ಬಂದು ನಂತರ ಇಲ್ಲಿ ಬಿಸಾಡಿ ಹೋಗ್ತಿರುವಂಥ ಸಂದರ್ಭದಲ್ಲಿ ಅದನ್ನು ಕ್ಯಾಪ್ಚರ್ ಮಾಡಲಾಗಿದೆ. ಸೊ ವಿಡಿಯೋನ ಆಧರಿಸಿ ನಂಬರ್ ಪ್ಲೇಟ್ ಎಲ್ಲವನ್ನು ಕೂಡ ಚೆಕ್ ಮಾಡಿ ನಂತರ ದಂಡ ಹಾಕಿದ್ದಾರೆ. ಇನ್ನು ಕಸ ಹಾಕಿದವರ ವಿರುದ್ಧ ಮಜುಮ್ದಾರ್ ಶಾ ಆಕ್ರೋಶ. ಈ ದುಷ್ಕರ್ಮಿಗಳಿಗೆ 50,000 ದಂಡ ಹಾಕಬೇಕಾಗಿತ್ತು, 5,000 ಕಡಿಮೆ ಆಯಿತು. ದಂಡ ಹೆಚ್ಚಿಲ್ಲದಿದ್ರೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ, ಅರೆ 5,000 ಅಲ್ಲ ಅಂತ. ದಂಡ ಪಾವತಿ ಮಾಡೋ ತನಕ ವಾಹನವನ್ನು ಸೀಸ್ ಮಾಡಬೇಕಾಗಿತ್ತು. ವಿಡಿಯೋದಲ್ಲಿರುವಂಥ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಬೇಕಾಗಿತ್ತು ಅಂತ ಮಜುಮ್ದಾರ್ ಶಾ ಹೇಳಿದ್ದಾರೆ. ಸೊ ನೀವು ನೋಡ್ತಾ ಇದ್ದೀರಿ, ಕಿರಣ್ ಮಜುಮ್ದಾರ್ ಶಾ ಅಲ್ಲಿ ಮಾಡಿರುವಂಥ ಒಂದು ಟ್ವೀಟ್ ಇದು. ಬರೀ 5,000 ಅಲ್ಲ, 50,000 ದಂಡ ಹಾಕಬೇಕಾಗಿತ್ತು. ಹಾಗೆ ಈ ದಂಡ ಪಾವತಿ ಮಾಡೋ ತನಕ ವೆಹಿಕಲನ್ನು ಸೀಸ್ ಮಾಡಬೇಕಾಗಿತ್ತು ಅಂತ.